ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್. ಇದು ನನ್ನ ಅಕ್ಕನ ಎಂಗೇಜ್ಮೆಂಟ್ ವೀಡಿಯೋ. ಸೊ ನಾನಿದು ಡ್ರೆಸ್ ಹಾಕಿದ್ದೇನೆ. ಇದು ಆಲ್ರೆಡಿ ಒಂದು ಸಲ ಹಾಕಿದ್ದೆ. ಅಮ್ಮ ಹೇಳಿದರು ಸೊ ಎಂಗೇಜ್ಮೆಂಟಿಗೆ ಇದನ್ನೇ ಹಾಕು ಅಂತ. ಸೊ ನಾನು ಇದನ್ನೇ ತೊಗೊಂಡದ್ದು. ಈ ಡ್ರೆಸ್ಸನ್ನು ನಾನು ಪುತ್ತೂರಲ್ಲಿ ತೊಗೊಂಡದ್ದು, ಪುತ್ತೂರು ಫಾತಿಮಾದಲ್ಲಿ ತಗೊಂಡು ಡ್ರೆಸ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿದ್ದು. ಸೊ ನನಗೆ ಬೇಕಾದಾಗ ನಾನು ಸ್ಟಿಚ್ ಮಾಡಿದೆ. ಹಾಗೆ ಇನ್ನು ನೆಕ್ಸ್ಟ್ ಸ್ವಲ್ಪ ಶಾಸ್ತ್ರ ಎಲ್ಲ ಆಗಲಿಕ್ಕೆ ಉಂಟು. ನೋಡಿ ಅಲ್ಲಿ ಅಕ್ಕೊಂದು ಫೋಟೋಶೂಟ್ ಆಗ್ತಿದೆ ಅಲ್ಲ. ಸೊ ನಾನು ಮನೆಯಿಂದ ನಿಂತ್ಕೊಂಡು ವೀಡಿಯೋ ಮಾಡಿದ್ದು. ಹಾಗೆ ಇನ್ನು ನೆಕ್ಸ್ಟ್ ಶಾಸ್ತ್ರ ಆಗಿ ಅಲ್ಲಿಂದ ಹಾಲಿಗೆ ಹೋಗೋದು. ಕಲ್ಲಗುಡ್ಡೆ ಹಾಲಲ್ಲಿ ಎಂಗೇಜ್ಮೆಂಟ್ ಇರೋದು. ಇಲ್ಲಿ ಇಟ್ಟಿದ್ದಾರೆ ಎಂಗೇಜ್ಮೆಂಟಿಗೆ ಅದಂಥದ ವೀಳ್ಯದೆಲೆ ಶಾಸ್ತ್ರ ಸಮಥಿಂಗ್ ಏನೋ ಉಂಟು. ಇನ್ನು ಅವರು ಆದರೆ ಮಾಡೋದು ಇಲ್ಲ, ಲುಕ್ ಕಾಣಲಿಲ್ಲ. ಮಹೇಶನ್ನ ಅವರು ಕಾಗದ ಕೊಡ್ತಿದ್ದಾರೆ. ಇಲ್ಲಿ ನೋಡ್ತಿದ್ರಲ್ಲ, ಇದು ಮಹೇಶ್ ಬ್ರೋ ಅಂತೇಳಿ. ಇದು ನನ್ನ ಅಣ್ಣ, ಅವಳ ಅಕ್ಕನ ದೊಡ್ಡ ಅಣ್ಣ, ನಮಗೆ ಸೈವನ್ನೇ ಅಣ್ಣ. ಎಲ್ಲರಿಗೆ ಸಹ ಇದು ಇನ್ವಿಟೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅಂದರೆ ಅವರ ಬಾಯ್ ಸೈಡ್ ಅವರಿಗೆಲ್ಲ ನಮ್ಮ ಕಡೆಯಿಂದ ಕೊಡೋದು. ಸೊ ಇದನ್ನೆಲ್ಲ ಕೊಡ್ತಿದ್ದಾರೆ. ಇನ್ನು ಎಂಗೇಜ್ಮೆಂಟಿಗೆ ಬಂದವರಿಗೆಲ್ಲ ಅಲ್ಲಿ ಎಂಗೇಜ್ಮೆಂಟ್ ಹಾಲಲ್ಲಿ ಕೊಡ್ತಾರೆ. ಸ್ಕರ್ಟ್ ಆ್ಯಂಡ್ ಬ್ಲೌಸಲ್ಲಿ ಇದ್ದು ಈಗ ಸಾರಿ ಹಾಕ್ತಾಳೆ. ಸೊ ಅವ್ರು ಕೊಟ್ಟ ಸಾರಿಯನ್ನು ವೇರ್ ಮಾಡ್ತಾಳೆ. ಎಸ್, ಹೋಗುವ. ಎಂಗೇಜ್ಮೆಂಟ್ ಅಂತ ಹೇಳಿದರೆ ಖಾಲಿ ರಿಂಗ್ ಎಕ್ಸ್ಚೇಂಜ್, ಕೇಕ್ ಕಟ್ಟಿಂಗ್ ಮಾಡೋದು ಅಂತಲ್ಲ. ಅದಕ್ಕಿಂತ ಮೊದಲು ಶಾಸ್ತ್ರ ಇರ್ತದೆ. ಸೊ ಮನೆಯಲ್ಲಿ ಶಾಸ್ತ್ರ ಎಲ್ಲ ಆಗಿ ಎಲ್ಲ ತಿಂಡಿ ತಿಂತಿದ್ದಾರೆ. ಬೆಳಿಗ್ಗೆ ತಿಂಡಿಗೆ ಶಾವಿಗೆ ಮತ್ತು ವೆಜ್ ಸಾಂಬಾರಿತ್ತು. ಅದಾದಮೇಲೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದರಲ್ಲಿ ಎಲ್ಲ ಅಕ್ಕನ ಮದುವೆ ಆಗೋರು, ಭಾವನ ಫ್ಯಾಮಿಲಿಯವರೆಲ್ಲ ಬೆಳಿಗ್ಗೆ ಮನೆಗೆ ಬಂದು ಶಾಸ್ತ್ರ ಆಗ್ತದೆ. ಅದಾದಮೇಲೆ ಇಲ್ಲಿ ತಿಂಡಿ ತಿಂದು ನೆಕ್ಸ್ಟ್ ನಾವು ಹೋದದ್ದು ಹಾಲಿಗೆ, ಕಲ್ಲುಗುಡ್ಡೆ ಹಾಲಿಗೆ. ಅಲ್ಲಿ ಎಲ್ಲ ಫಂಕ್ಷನ್ಸ್ ಎಲ್ಲ ಆಗೋದು. ಇದು ನಮ್ಮ ತಮ್ಮಣ್ಣ, ಇದು ಇದು ದೊಡ್ಡಪ್ಪ, ಕೇಕ್ ದೊಡ್ಡಪ್ಪ, ಇದು ಸೋಡಾ ಚಿಕ್ಕಪ್ಪ. ಇವ್ರದ್ದು ಮೊದಲೆಲ್ಲ ಸೋಡಾ ಕೇಕ್ ಎಲ್ಲ ಇತ್ತು ಅಲ್ಲ, ಈಗಿಲ್ಲಲ್ಲ? ಉಂಟಾ? ಗೊತ್ತಿಲ್ಲ. ಹಾ, ವಿಡಿಯೋ. ಇದು ನನ್ನ ದೊಡ್ಡ ಭಾವ. ಎಂತ ಇತ್ತಿದ್ಯಾ? ಸೋಗಿತ್ತಿನ ಒಂದು ಚೂರು ಪಾದದ್ದು ಸೀದಾ ಪೋಪ್ ನಾನೇನಾ? ನಾನು ತಿನ್ನಾರ ಪಾಪನ ನಾನೂರ ನಾನು ಒಂಚೆ ನಾನು ಒಂಜೆ ಪಡ ನಾನು ಉಂಟು ನಿನ್ನ ಮೆಗಿಯೋಲಿ ಮುಖಾರ್ವೇನಾ ನಮ್ಮನ್ನು ಬಿಡ್ತತ್ ನಾನ. ನಮ್ಮ ಮದುಮಗಳು ಬರ್ತಿದ್ದಾಳೆ ಗೈಸಿಗೆ. ಅಡಿಗೆ ತಡೆ ಕೊಂತೋಡ ಒಂದಿಲ್ಲ ಕೊಂತನ ಶಾಸ್ತ್ರನ. ಇದು ನನ್ನ ತಂಗಿ, ಇದು ಅವರೇ ಹೇರ್ ಸ್ಟೈಲ್ ಮಾಡಿದ್ದು. ಕೊರಿ ಏನು ಮಾತಾಡೋದು ನಿಜದ ತಿರ್ಗೋರ ನಿನ್ನ ಹೇರ್ ಸ್ಟೈಲ್ ತೋಜಲ್ಲ. ಇದು ನನ್ನ ತಂಗಿಯ ಹೇರ್ ಸ್ಟೈಲ್. ಇದು ನಮ್ಮ ಭಾವ. ಇವರ ಔಟ್ಫಿಟ್ ನೋಡಿ ಹೇಗೆ ಕಾಣ್ತದೆ ಅಂತ. ನಮ್ಮ ಅಕ್ಕ ಇಲ್ಲಿದ್ದಾಳೆ. ಹ್ಯಾಪಿ ಇರ್ತದೆ ನಮಗಿತ್ತು. ಅಂತೆ ಹೀಗಾಗಿದೆ. ಊಟಕ್ಕಿದೆ ಬೆಳಿಗ್ಗೆದ್ದು ಸೇಮಿಯಾ ಇತ್ತಲ್ಲ, ಅದು ಮತ್ತೆ ಚಿಕನ್ ಸಾಂಬಾರು ಮತ್ತು ಬೇರೆ ಚಿಕನ್ ಐಟಮ್ಸ್ ಉಂಟು. ನಾನು ತೋರಿಸ್ತೇನೆ. ಅಮ್ಮ ಹಾಯ್ ಹೇಳಿ. ಅಮ್ಮ ಇದು ನನ್ನ ಅಮ್ಮ. ನಾನು ನಿಮಗೆ ತೋರಿಸಲಿಲ್ಲಲ್ಲ ಇಲ್ಲಿ ತನಕ ಅವರ ಕ್ಲಿಯರ್ ಮುಖ. ಇವತ್ತು ಹೇಗುಂಟಮ್ಮ? ಚೆಂದ ಉಂಟಾ? ನನ್ನಮ್ಮ ಬೇಗ ಊಟಕ್ಕೆ ಬಂದಿದ್ದಾರೆ. ಅಲ್ಲೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅವಳ ಅಕ್ಕ ಬರಲಿಕ್ಕೆ. ಆದರೆ ನನ್ನಮ್ಮ ನನ್ನ ಕರ್ಕೊಂಡು ಬೇಗ ಬಂತು. ಅಮ್ಮನಿಗೆ ಜೋರು ಹಸಿವಾಗಿತ್ತು. ಸೆಕೆಂಡಿಗೆ ಇದು ರೈಸ್ ಮತ್ತು ಕಚಮರ್ ಮತ್ತು ಚಿಕನ್ ಗ್ರೇವಿ ಉಂಟು. ಇದು ನಮ್ಮ ದೊಡ್ಡಪ್ಪನವರು ಇವತ್ತು
ಗೈಸ್ ಫೋಟೋಶೂಟ್ ಎಲ್ಲ ಆಯಿತು. ನಾನೀಗ 2ನೇ ಸಲ ಕಬಾಬ್ ತಿಂತೇನೆ. ಆಗ ಕಬಾಬ್ ಇರಲಿಲ್ಲ. ಮೇಡಮ್ ಒಮ್ಮೆ ರಿಂಗ್ ತೋರಿಸಿ. ಹ್ಯಾಪಿ ಮ್ಯಾರಿಡ್ ಲೈಫ್. ನನ್ನ ಅಮ್ಮ ಕಂಗ್ರಾಟ್ಸ್ ಹೇಳಿದು ಬಿಟ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳಿದ್ದಾರೆ. ಇದು ನನ್ನ ಎಂಗೇಜ್ಮೆಂಟಿಗೆ ನೆಕ್ಸ್ಟ್. ప్లాస్టిక్ తానదే తీరోలి అందే తీడే రంచి ಇದು ನಮ್ಮ ಸಂಪತ್ತನ್ನ ಈಗ ಪನ್ 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 ಉಳ್ದ ಕೇಕ್. ಹ್ಯಾಪಿ ಬರ್ತಡೇ. ಆಯ್ತಾ ಕೊಪ್ಪುಜಾರ ಅವ ಅಲ್ಲ ಅವೇ ತುಂಬಿ ಮನೆ ಧೋಣಿ ಮನೆ ದಾಯ್ತ ಧೋಣಿ ಮನೆ ಎಂಕ್ಲ ಕ್ಲಾಸ್ ತಗ ಲಕ್ಷ ತುಂಬಿದ ಮನೆ ನನ್ನ ಪೇರು. ನನ್ನ ಪಪ್ಪ ಅಣ್ಣನ ಜಾವ ಬಿಡಿಸಿದ್ದಾರೆ. ದೊಡ್ಡಪ್ಪ ಗೊತ್ತಿಜಿ ಎಂಗೇಜ್ಮೆಂಟ್ ಫಂಕ್ಷನ್ ಎಲ್ಲ ಮುಗಿಸಿ ನಾನು ಮತ್ತು ಪಪ್ಪ ಬೇಗ ಬಂದ್ವಿ. ಅಮ್ಮ ಕಾರಲ್ಲಿ ಬರ್ತೇನೆ ಅಂತ ಹೇಳಿದರು. ಅದೊಂದು ಶಾಸ್ತ್ರ ಇದೆ. ಎಂಗೇಜ್ಮೆಂಟ್ ಆದಮೇಲೆ ಅವಳ ಅಕ್ಕನನ್ನು ಅಜ್ಜಿ ಮನೆಗೆ ಕರ್ಕೊಂಡು ಹೋಗೋದು. ಅದಕ್ಕೋಸ್ಕರ ಅಮ್ಮ ಹೇಳಿದರು ನಾನು ಮತ್ತೆ ಬರ್ತೇನೆ ಅಂತ. ಸೊ ನಾನು ಮತ್ತು ಪಪ್ಪ ಬೇಗ ಬಂದ್ವಿ. ಪಪ್ಪನಿಗೆ ಸ್ವಲ್ಪ ಕಡಪಕ್ಕೆ ಹೋಗ್ಲಿಕ್ಕೆ ಸಹ ಇತ್ತು. ಅದಾದಮೇಲೆ ನಾವು ಬಂದದ್ದೇ ಇದು ಬೆಕ್ಕೆ ಅಂತ ಮಾಡ್ತಿರ್ಬೋದು ಅಂತ. ಬೆಕ್ಕು ಹೀಗೆ ಒಂದನ್ನೇ ಬಿಟ್ಟು ಹೊರಗೆ ಹೋಗಲಿಲ್ಲ ಒಂದು ಸಲ ಸಹ. ಇದು ಫಸ್ಟ್ ಟೈಮ್ ಹೋಗ್ತಿರೋದು. ಯಾರು ಸಹ ಮನೆಯಲ್ಲಿಲ್ಲ. ಹಾಗೆ ಬೆಕ್ಕು ಮಾತ್ರ ಇದ್ದದ್ದು. ಎಂತ ಮಾಡ್ತಿರ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ವಿ. ನೋಡಿದರೆ ಚಂದ ಮಲಗಿತ್ತು. ಮತ್ತು ನಾನು ಬಂದು ಅದಕ್ಕೆ ಒಂದು ಚಿಕನ್ ಪೀಸ್ ಹಾಕಿದೆ. ಸೊ ಅದು ತಿಂತಿದ್ದೆ ನೋಡಿ. ಕಾಯ್ತಿತ್ತು ಅದು ಯಾರು ಬರ್ತಾರೆ ಈಗ ಅಂತ. ಮತ್ತು ಅದಕ್ಕೆ ನೀರೊಂದು ಹಾಕಿರಲಿಲ್ಲ. ಸೊ ಅದಕ್ಕೆ ಒಂದು ನೀರು ಚೇಂಜ್ ಮಾಡಿದ್ದೆ ಮನೆಗೆ ಬಂದು. ನೆಕ್ಸ್ಟ್ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಹೊರಗೆ ಬಿಟ್ಟೆ. ಅದು ಹೊರಗೆ ಆಟ ಆಡ್ತಿತ್ತು. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸಿದ್ದೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್.